ಅದಾದ ನಂತರ ಅವರ ನಿಮ್ಮ ಬಾಂಧವ್ಯ ಅಳಿಯ ಮಾವನಾಗೆ ಇತ್ತ ಅಥವಾ ಮುಂದೆ ತುಂಬ ಬಾಂಧವ್ಯದಲ್ಲಿ ಒಂದು ಗ್ಯಾಪ್ ಇರುತ್ತಲ್ಲ, ಒಂದು ಅಂದ್ರೆ ಇಷ್ಟೇ ರೆಸ್ಪೆಕ್ಟ್, ಇಷ್ಟು ಇಷ್ಟು ಅಷ್ಟೇ ಮಾತಾಡೋಣ ಆ ಥರ ನೀವು ಹೆಂಗೆ ಅವ್ರನ್ನ ಕಾಣ್ತಿದ್ರಿ, ಅವ್ರು ನಿಮ್ಮನ್ನ ಹೆಂಗೆ ಕಾಣ್ತಿದ್ರು? ಆನೆಸ್ಟ್ಲಿ ನನ್ಗೆ ಆ ಥರದ್ದು ಯಾವುದೇ ಹಿಂಡ್ರೆನ್ಸ್ ಇರಲಿಲ್ಲ. ಅಂದರೆ ಫಸ್ಟ್ ಇನಿಷಿಯಲ್ ಆಗಿ ಎಂಗೇಜ್ಮೆಂಟ್ ಆಗೋ ತನಕ ಅಂಕಲ್ ಅಂತ ಕರಿತಿದ್ದೆ. ಎಂಗೇಜ್ಮೆಂಟು ಇದೇ ಮನೇಲೇ ನಡೆದಿದ್ದು. ಸೊ ಎಂಗೇಜ್ಮೆಂಟ್ ಆಗಿದ್ದು ನೆಕ್ಸ್ಟ್ ಡೇಗೆ ನನ್ಗೆ ಹೆಂಗೆ ಅಂದರೆ ಒಬ್ಬ ಪಕ್ಕ ಕನ್ನಡದ ಹುಡುಗನಾಗಿ ಹೋಗೋ ಬರೋರ್ನೆಲ್ಲ ಅಂಕಲ್ ಆಂಟಿ ಅಂತ ಕರೆದು, ಸ್ವಂತ ಮಾವನ್ನು ಕೂಡ ಅಂಕಲ್ ಆಂಟಿ ಅಂತ ಕರೆದೆ. ಅದಕ್ಕೊಂದು ದೊಡ್ಡಪ್ಪನ ದೊಡ್ಡಪ್ಪ ಅನ್ಬೇಕು, ಚಿಕ್ಕಪ್ಪನ ಚಿಕ್ಕಪ್ಪ ಅನ್ಬೇಕು, ಅತ್ತೆನ ಅತ್ತೆ ಅನ್ಬೇಕು, ಮಾವನ್ ಮಾವ ಅನ್ಬೇಕು. ಆ ಥರ ಏನು ಇವಾಗ ಹೆಂಡತಿ ತಂಗಿ ಗಂಡನ ಷಡ್ಕ ಅನ್ಬೇಕು, ಅಕ್ಕ ಗಂಡನ ಭಾವ ಅನ್ಬೇಕು. ಈ ಥರ ಏನು ನಮ್ಮ ಕನ್ನಡದ ಬಾಂಧವ್ಯದ ಹೆಸರುಗಳಿದೆ ಅದ್ರಲ್ಲಿ ಕರಿಬೇಕು ಅನ್ನೋದು ನನ್ನ ಬಹಳ ಆಸೆ. ಸೊ ಹಂಗಾಗಿ ನಾನು ಎಂಗೇಜ್ಮೆಂಟ್ ರಿಂಗ್ ಹಾಕಿದ ನೆಕ್ಸ್ಟ್ ಮೂಮೆಂಟ್ ಫಸ್ಟ್ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಬೇಕಾ, ಥ್ಯಾಂಕ್ ಯು ಮಾವ ಅಂತ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿಂದ ನನ್ನ ಜರ್ನಿ ಒಬ್ಬ ಅಳಿಯ ಮಾವನ ಸಂಬಂಧ ಸ್ಟಾರ್ಟ್ ಆಗಿದ್ದು. ನನಗೆ ಅಂಕಲ್ ಆಂಟಿಗಳಲ್ಲಿ ರೋಡಲ್ಲಿ ಹೋಗೋರ್ನು ಅಂಕಲ್ ಆಂಟಿ ಇರ್ತಿದ್ವಿ. ಸೊ ಅವ್ರಿಗೂ ಅಂಕಲ್ ಆಂಟಿ ಅಂತ ಮನೆಯಲ್ಲಿರೋ ಅಂಕಲ್ ಆಂಟಿ ಅಂದರೆ ಅದು ಸಂಬಂಧಕ್ಕೆ ಬೆಲೆನೇ ಇರಲ್ಲ ಅಂತ ಅವತ್ತಿಂದ ಜರ್ನಿ ಹಂಗೆ ಸ್ಟಾರ್ಟ್ ಆಯಿತು. ಆಮೇಲೆ ಹೋಗ್ತಾ 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 ತುಂಬ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು. ಅಂದರೆ ಅವ್ರಿಗೂ ಮಗ ಆಗಬೇಕು ಅನ್ನೋ ಒಂದು ಆಸೆ ಇತ್ತು, ಅವ್ರನ್ನ ಸಿನಿಮಾ ನಟ ಮಾಡಬೇಕು ಅನ್ನೋ ಆಸೆ ಇತ್ತು. ಬಟ್ ನೀವು ಆಲ್ರೆಡಿ ಸಿನಿಮಾ ನಟರಾಗೇ ನನಗೆ ಸಿಕ್ಕಿದ್ದೀರಾ, ಸೊ ಅದ್ರ ಬಗ್ಗೆ ಭಾಳ ಖುಷಿ ಇದೆ ಅಂತ. ಆಮೇಲೆ ಕೆಲವು ಇಂಟರ್ವ್ಯೂಗಳಲ್ಲೂ ಕೂಡ ಹೇಳಿದ್ದಾರೆ, ನಾನು ಹಳೇನು ಹುಡುಕ್ತಾ ಇದ್ದೆ, ಮಗ ಸಿಕ್ಕಿದ್ರು ಅಂತ. ಸೊ ಹಾಗೆ ನನಗೂ ಕೂಡ ಅವ್ರು ಹೇಳೋದು ತುಂಬ ಹಂಬಲ್. ಈಸ್ ಅ ವೆರಿ ಹಂಬಲ್ ಮ್ಯಾನ್. ಅವ್ರು ಯಾವತ್ತೂ ದರ್ಪ ದಾರುಣ್ಯ ಮಾಡ್ದಲಿರೋ ವ್ಯಕ್ತಿ ಅವರು. ನೀವು ಎಷ್ಟೊಂದು ಸಲ ಮನೆಗೆ ಬಂದಾಗಲೂ ನೋಡಿರ್ತೀರ, ಅವ್ರು ತುಂಬ ಸಿಂಪಲ್. ಇಲ್ಲಿ ಮೂಲೆಯಲ್ಲಿ ಇಷ್ಟು ಅರಮನೆ ಅಂತ ಮನೆ ಕಟ್ಟಿ ಲಿವಿಂಗ್ ಎ ವೆರಿ ಸಿಂಪಲ್ ಲೈಫ್ ಆ್ಯಂಡ್ ಈ ವಾಂಟೆಡ್ ಟು ಬಿ ಸಿಂಪಲ್. ಬಟ್ ನನ್ಗೆ ಹೆಂಗೆ ಅಂದ್ರೆ ಯಾವಾಗ್ಲೂ ಅವ್ರನ್ನ ನೋಡಿದಾಗ ಈ ದೀಪಾವಳಿ ಅಂತ ಒಂದು ಸಾಂಗ್ ಇದೆ, ಮುದ್ದಿನ ಮಾವ ಸಿನಿಮಾ. ಮಾವ ಮಗನಾದನು ಅಳಿಯ ಮಾವ ಮಗುವಾದನು ಅಳಿಯ ಮಗನಾದನು. ಸೊ ಆ ಲೈನ್ ನಂಗೆ ಪ್ರತಿ ಸಲ ಅವ್ರನ್ನ ನೋಡಿದಾಗ್ಲೂ ಜ್ಞಾಪಕ ಆಗ್ತಿದೆ ಅಂತ ಲೈನ್. ತುಂಬಾ ಮಗುವಂತ ವ್ಯಕ್ತಿತ್ವನೇ, ಅಷ್ಟು ಸಿಂಪಲ್ ಆಗಿ ಅಷ್ಟು ಹಂಬಲ್ ಆಗಿರುವಂತ ವ್ಯಕ್ತಿತ್ವ. ನಿಮ್ ಸಿನಿಮಾಗೆ ಅವ್ರ ಬೆಂಬಲ ಯಾವ ತರ ಇತ್ತು ಸರ್? ಅಂದ್ರೆ ಅವ್ರಿಗೂ ಸಿನಿಮಾ ಮಾಡೋ ಕನಸಿದ್ದವರು, ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ತುಂಬಾ ಆರಾಧಿಸಿದ್ದವರು. ರಾಜ್ಕುಮಾರ್ ಅವ್ರನ್ನ ಆರಾಧಿಸಿದ್ರೆ ಅಂದ್ರೆ ಸಿನಿಮಾನ ಆರಾಧಿಸಿದಂಗೆ ಅರ್ಥ. ಎಲ್ಲವೂ ರಾಜ್ಕುಮಾರ್, ಕನ್ನಡ, ಸಂವಿಧಾನ, ಅಂಬೇಡ್ಕರ್ ಇವೆಲ್ಲವೂ ಅವ್ರನ್ನ ತುಂಬಾ ಕಾಡಿದಂತ ವಿಚಾರಗಳು. ನಿಮಗೆ ಅವರ ವಿಚಾರದಲ್ಲಿ ಪ್ರಭಾವ ಬೀರುದು, ಇಲ್ಲ ಗುರು ನಾನಿಂದ ಅಳವಡಿಸ್ಕೋಬೇಕು, ಇದಲ್ಲ ಕರೆಕ್ಟ್, ಹಿಂಗಿರ್ಬೇಕಲ್ಲ ಯಾತರ ಅನ್ಸಿದ್ದು ಒಟ್ನೆ? ಪ್ರತಿಯೊಬ್ಬರಿಗೂ ಲೈಫಲ್ಲಿ ಏನಾದ್ರು ಗೆಲ್ಬೇಕು ಅಂದ್ರೆ 3 Ds ಅಂತ ಹೇಳ್ತಾರೆ, ಡಿಟರ್ಮಿನೇಷನ್, ಡೆಡಿಕೇಶನ್, ಡಿಸಿಪ್ಲಿನ್ ಅಂತ. ಸೊ ಅದನ್ನ ನಾನು ತುಂಬಾ ಜನದಲ್ಲೂ ನೋಡಿದೀನಿ. 2 ಇರುತ್ತೆ, ಇಲ್ಲ ಒಂದಿರಲ್ಲ. ಆ ಥರದೊಂದು ಅದೇ ಒಂದು ಕಂಪೋಸಿಷನ್ ಇರುತ್ತೆ. ಡಿಟರ್ಮಿನೇಷನ್ ಇರುತ್ತೆ, ಡೆಡಿಕೇಶನ್ ಇರುತ್ತೆ, ಬಟ್ ಡಿಸಿಪ್ಲಿನ್ ಇರಲ್ಲ. ಇನ್ ಕೆಲವ್ರಿಗೆ ಡಿಸಿಪ್ಲಿನ್ ಇರುತ್ತೆ, ಡಿಟರ್ಮಿನೇಷನ್ ಇರುತ್ತೆ, ಡೆಡಿಕೇಶನ್ ಇರಲ್ಲ. ಈ ಥರದ್ದು ಏನೋ ಒಂದು ಮಿಸ್ಸಿಂಗ್ ಇದ್ದೇ ಇರುತ್ತೆ. ಸಕ್ಸಸ್ ಸೆಕೆಂಡ್ರಿ, ಫೇಲ್ಯೂರ್ ಸೆಕೆಂಡ್ರಿ. ಬಟ್ ನನ್ನ ಮಾವ ಏನಂದ್ರೆ ಈ 3 ಕರೆಕ್ಟಾಗಿ ಪಾಲಿಸೋರು. ಯಾವತ್ತೂ ಒಂದು ದಿನನೂ ಅದು ಯಾವುದೋ ವಿಚಾರದಲ್ಲಿ ಫೇಲ್ಯೂರ್ ಆಗಿದೆ ಅಂದ ತಕ್ಷಣ ಬಿಟ್ಟಿಲ್ಲ, ಸಕ್ಸಸ್ ಆಗಿದೆ ಅಂದ ತಕ್ಷಣ ಅದನ್ನ ಮರ್ತಿಲ್ಲ. ಹೆಂಗೆ ಅಂದ್ರೆ ಬೆಳಿಗ್ಗೆ 5 ಗಂಟೆಗೆ ಎದ್ದೇಳೋದು ಎವ್ರಿ ಡೇ. ಅದು ಸಂಡೇ ಇರಲಿ, ಗೌರ್ಮೆಂಟ್ ಹಾಲಿಡೇ ಇರಲಿ, ರಜಾ ಇರಲಿ, ಹಿಂದಿನ ದಿನ ಎಷ್ಟೇ ಸುಸ್ತಾಗಿರ್ಲಿ, ಎವ್ರಿ ಡೇ ಶಾರ್ಪ್ 5 o'clock ಎದ್ದೇಳೋದು. ಎದ್ದು ಒಂದು ನಮ್ಮೆಲ್ಲ ನಾವು ಪ್ರೀತಿಸ್ಕೋಬೇಕು, ನಮ್ಮನ್ನ ನಾವು ಗೌರವಿಸ್ಬೇಕು ಅನ್ನೋ ವಿಚಾರ ಇತ್ತು ಗೊತ್ತಾ. ಅದು ಅಲ್ಲಿಂದ ಫಸ್ಟ್ ಸ್ಟಾರ್ಟ್ ಆಗೋದು. ಒಂದು ಲೆಮನ್ ಜ್ಯೂಸು ಕುಡಿದು ಡಿಟಾಕ್ಸ್ ಮಾಡ್ಬೇಕು ಇಲ್ಲ ಸ್ಟಾರ್ಟ್ ಆದ್ರೆ ಫಸ್ಟ್ ಮಾಡ್ತಿದ್ದಂತ ಕೆಲಸ, ಅವ್ರಿಗೆ ಇದ್ದ ಕೆಲವು ಬಿಳಿ ಕೂದಲು, ಇಲ್ಲೊಂದು 4-5 ಬಿಳಿ ಕೂದಲು ಇತ್ತು ಅಷ್ಟೇನೆ, ಅದೂ ಕೂಡ ಕಾಣಿಸ್ಬಾರ್ದು. ಇವತ್ತಿಗೂ ಅವ್ರ ಮಕ್ಕಳನ್ನ ಕೇಳಿ ನೀವು, ಒಂದು ದಿನನೂ ಅವರು ತನ್ನ ತಂದೆಯ ಗಡ್ಡದಲ್ಲಿರುವಂತ ತಲೆಯಲ್ಲಿರುವಂತ ಬಿಳಿ ಕೂದಲು ಇವತ್ತಿನ ತನಕ ನೋಡಿಲ್ಲ. ನಾನು ಎಷ್ಟು ಪ್ರೆಸೆಂಟಬಲ್ ಆಗಿ ಕಾಣಿಸ್ಬೇಕು, ನಾನು ಪ್ರೆಸೆಂಟಬಲ್ ಆಗಿರ್ಬೇಕು ಅನ್ನೋ ಆಸೆ ಅದು. ಸೊ ಬೆಳಿಗ್ಗೆ ಎದ್ದ ತಕ್ಷಣ 4-5 ಏನು ಬಿಳಿ ಕೂದಲುಗಳಿರೋದು ಅದಕ್ಕೆ ಬೆಂದಿ ಹಚ್ಚಿ, ಅದು ಒಣಗೋ ಟೈಮಲ್ಲಿ ಏನು ಅಂದರೆ 1 hour ಯೋಗ ಮಾಡಿ, ಅದಾದಮೇಲೆ ಹೋಗಿ ವಾಶ್ ಮಾಡಿ ಅದನ್ನು. ಇಲ್ಲಿ ಎದುರುಗಡೆ ಪಾರ್ಕ್ ಇದೆ ಗೊತ್ತಾ, ಅಲ್ಲಿ ಪಾರ್ಕಲ್ಲಿ 1.5 hour ವಾಕಿಂಗ್. ಸೊ 7:30 ವಾಪಸ್ ಬಂದು ತಿಂಡಿ ತಿಂದು ಅವರ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಒಂದು 9 ಗಂಟೆ ಹಂಗೆ ಹೊರಟ್ರೆ ಬ್ರೇಕ್ಫಾಸ್ಟ್ ಮನೆಯಲ್ಲೇ, ಲಂಚು, ಮತ್ತೆ ವಾಪಸ್ ಮನೆಯಲ್ಲೇ ಡಿನ್ನರ್.
ಮಧ್ಯದಲ್ಲಿ ಯಾವುದೇ ಮಸಾಲ ಪುರಿ, ಪಾನಿಪುರಿ, ಬೇಲ್ಪುರಿ, ಚುರುಮುರಿ, ಗೋಬಿ ಮಂಚೂರಿ, ಟೀ, ಕಾಫಿ, ಮಿಕ್ಸ್ಚರು, ಲೇಸು, ಚಿಪ್ಸು ನನ್ನ 10 ವರ್ಷದಲ್ಲಿ ನಾನು ನೋಡೇ ಇಲ್ಲ ಸರ್. ಒಂದು ದಿನ ತಿಂದಿರೋದು ನೋಡಿಲ್ಲ. 3 ಮೀಲು, ಅದು ಬ್ರೇಕ್ಫಾಸ್ಟು, ಲಂಚು, ಡಿನ್ನರು, ಅದು ಮನೆ ಊಟನೇ ಆಗಿರಬೇಕು. ಅದು ಹೆಲ್ದಿ ಆಗಿರೋವಂಥ ಒಳ್ಳೆ ಮುದ್ದೆ, ಉಪ್ಸಾರು, ಖಾರ. ಈ ಹಳ್ಳಿಯಲ್ಲಿ ಏನೇನು ಅಡುಗೆ ತಯಾರಿಗಳು ನಡೀತಾ ಇತ್ತು ಅಷ್ಟೇ ಮನೆಯಲ್ಲೂ ನಡೀತಾ ಇದ್ದಿದ್ದು. ಇದ್ಬಿಟ್ಟು ಇನ್ನೇನು ತಿಂತಾ ಇರಲಿಲ್ಲ. ಶಾರ್ಪ್ 9 ಗಂಟೆಗೆ ವಾಪಸ್ ಎಲ್ಲೇ ಇದ್ರು ಓಡ್ಬರೋರು. ಅದು ಏನು ಭೂಮಿಯ ಯಾವುದೇ ಕಾರ್ನರ್ ಆಗಿದ್ರು ಹೊರಡ್ಬೇಕಷ್ಟೆ. ಲೇಟಾದರೂ ಪರವಾಗಿಲ್ಲ, ಒಟ್ನಲ್ಲಿ ಮನೆಗೆ ಬರಬೇಕು. 9-10 ಮ್ಯಾಕ್ಸಿಮಮ್ ಎಲ್ಲ ಮನೆಗೆ ಬಂದು ಮತ್ತೆ ಮಲ್ಕೊಂಡ್ರೆ ಒಂದು ಅರ್ಧ ಗಂಟೆ ಏನು ಫ್ಯಾಮಿಲಿ ಜೊತೆಗೆ ಡಿಸ್ಕಷನ್ ಮಾಡಿ ಮತ್ತೆ 5 ಗಂಟೆ ಶಾರ್ಪ್. ಇದ್ದೇ ರೂಟೀನ್. ಲಾಸ್ಟ್ 2 ಮಂತ್ಸ್ 3 ಮಂತ್ಸಿಂದ ಏನು ಚಾಮರಾಜನಗರಕ್ಕೆ ಓಡಾಡ್ತಿದ್ರಲ್ಲ 1 ಇಯರ್ ಬ್ಯಾಕು, ಒಂದು ಜನವರಿಯಿಂದ ಸ್ವಲ್ಪ ಹುಷಾರು ತಪ್ಪಂಗಾಗಿದ್ದು 2 ಮಂತ್ಸ್ ಬ್ಯಾಕ್. ಬಟ್ ಅದು ಬಿಫೋರ್ 1 ಇಯರ್ ಚಾಮರಾಜನಗರಕ್ಕೆ ಏನು ಓಡಾಡ್ತಿದ್ರು, ಎವ್ರಿ ಡೇ ಮಾರ್ನಿಂಗ್ 5 o'clock ಎದ್ದು ಈ ರೂಟೀನ್ ಹೇಳಿದ್ನಲ್ಲ, 6 ಗಂಟೆಗೆ ಮುಗಿಸಿ ಚಾಮರಾಜನಗರಕ್ಕೆ ಹೊರಟು 10 ಗಂಟೆಗೆ ತಲುಪೋರು ಚಾಮರಾಜನಗರನ. ಮತ್ತು ಆ ಕಡೆಯಿಂದ 6 ಗಂಟೆಗೆ ಹೊರಟು 10 ಗಂಟೆಗೆ ಇಲ್ಲಿ ಬರೋರು. 1 ವರ್ಷ ಮಾಡಿದ್ದಾರೆ ಇದೇ ಕೆಲಸನ. ಅಂದರೆ ಜನ 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 ಏನಾದ್ರು ಮಾಡಬೇಕು, ಜನಕ್ಕೋಸ್ಕರ ಏನಾದ್ರು ಮಾಡಬೇಕು. ಆ ಒಂದು ತುಡಿತ ಯಾವಾಗಲೂ ಜನರು 24 hours ಜನ ಜಪ. ಸೊ ಅದಕ್ಕೆ ಈ 3 ಡಿ ಹೇಳಿದ್ನಲ್ಲ, ಡಿಟರ್ಮಿನೇಷನ್, ಡೆಡಿಕೇಶನ್, ಡಿಸಿಪ್ಲಿನ್. ಇಲ್ಲ ಅಂದ್ರೆ ಆಗಲ್ಲ. ಯಾವುದೋ ಹೊತ್ತಲ್ಲಿ ಮಲಗಿ ಯಾವುದೋ ಹೊತ್ತಲ್ಲಿ ಇದ್ರೆ ಎಲ್ಲಿ ಹೋಗೋಕ್ಕಾಗತ್ತೆ. ನಾನು ಅವಾಗಲೇ ಹೇಳಿದೆ, ಜ್ಞಾಪಕ ಇದೆ, ಫ್ಯಾಮಿಲಿನ ಮತ್ತು ಪರ್ಸನಲ್ ಲೈಫ್ನ ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡೋರು ಅಂತ. ಹಿಂಗೆ ನಾನು ಕಮ್ಮಿ ಮಲಗ್ತೀನಿ ಬೇಕಾರೆ, ಬಟ್ ಅಲ್ಲೂ ಕೊಡೋ ಟೈಮು ಕೊಡ್ತೀನಿ, ಮನೆಗೂ ವಾಪಸ್ ಬರ್ತೀನಿ, ಇಲ್ಲಿ ಕೊಡೋ ಟೈಮು ಕೊಡಬೇಕು. ಸೊ ಈ ಥರದ ಉದಾಹರಣೆಗಳನ್ನ ನೋಡಿದಾಗ ಭಾಳ ಕಷ್ಟ ಇದೆ ಮ್ಯಾಚ್ ಮಾಡೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.